Dear students, in today's session, we will try to understand marketing versus selling. ಇವತ್ತು ಮಾರ್ಕೆಟಿಂಗು ಮತ್ತು ಸೆಲ್ಲಿಂಗು ಇರುವಂತಹ ವ್ಯತ್ಯಾಸವನ್ನು ತಿಳ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡೋಣ. ಮಾರ್ಕೆಟಿಂಗ್ ಈಸ್ ಎ ಬ್ರಾಡ್ ಕಾನ್ಸೆಪ್ಟ್. ಇನ್ ಸಿಂಪಲ್ ವರ್ಡ್ಸ್, ಇಟ್ ಮೀನ್ಸ್ ದ ಪ್ರೋಸೆಸ್ ಥ್ರೂ ವಿಚ್ ಗೂಡ್ಸ್ and services move from producer to ultimate user of the products. ಅಂದರೆ ಮಾರ್ಕೆಟಿಂಗ್ ಅಂದರೆ ಇದೊಂದು ಪ್ರೋಸೆಸ್. ಸೇವೆಗಳು ಮತ್ತು ವಸ್ತುಗಳು ಪ್ರೊಡ್ಯೂಸರಿಂದ ಅಲ್ಟಿಮೇಟ್ ಯೂಸರ್ಗೆ ಅದು ಮೂವ್ ಆಗ್ತವೆ. ಫಿಲಿಪ್ ಕೋಟ್ಲರ್, ದ ಫಾದರ್ ಆಫ್ ಮಾರ್ಕೆಟಿಂಗ್, ಸೇಸ್ ಮಾರ್ಕೆಟಿಂಗ್ ಈಸ್ ಎ ಸೋಷಿಯಲ್ ಪ್ರೋಸೆಸ್ ಬೈ ವಿಚ್ ನೀಡ್ ಈಸ್ ಕ್ರಿಯೇಟೆಡ್, ಆಫರ್ಡ್ ಆ್ಯಂಡ್ ಎಕ್ಸ್ಚೇಂಜ್ ವಿಯ ಪ್ರಾಡಕ್ಟ್ಸ್. ಫಿಲಿಪ್ ಕೋಟ್ನರ್ನ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಮೊದಲು ಗ್ರಾಹಕರಿಗೆ ಏನು ಬೇಕು, ಗ್ರಾಹಕರ ಬಯಕೆಗಳೇನು, ಗ್ರಾಹಕರ ರಿಕ್ವೈರ್ಮೆಂಟ್ಸ್ ಏನು, ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಮಾಡೋದನ್ನು ಮಾರ್ಕೆಟಿಂಗ್ ಅಂತೀವಿ. ಸೊ ಸೆಲ್ಲಿಂಗ್ ಈಸ್ ಎ ನ್ಯಾರೋಯರ್ ಕಾನ್ಸೆಪ್ಟ್. ಸೆಲ್ಲಿಂಗ್ ಮೀನ್ಸ್ ಪ್ರೊವೈಡಿಂಗ್ ದ ಕಸ್ಟಮರ್ ವಿತ್ ದ ಗುಡ್ he or she needs in exchange for a price. It usually between two parties. Selling is more like an agreement wherein the buyer receives the product in exchange for money. ಸೆಲ್ಲಿಂಗ್ ಅಂದರೆ ಒಂದು ವಸ್ತುವನ್ನು ಉತ್ಪಾದಕ ಗ್ರಾಹಕನಿಗೆ ಮಾರ್ತಾನೆ, ಒಂದು ಬೆಲೆಗೆ ಮಾರ್ತಾನೆ. ಇಲ್ಲಿ ಯಾವುದೇ ರೀತಿಯಾದಂತಹ ಆತನಿಗೆ ಏನು ಬೇಕು, ಆತನಿಗೆ ಯಾವ ತರಹದ ಪ್ರಾಡಕ್ಟ್ ಬೇಕು, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಾಗಿರುತ್ತೆ, ಹೇಗಾದರೂ ಮಾಡಿ ಆ ವಸ್ತುವನ್ನು ಸೇಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾರ್ಕೆಟಿಂಗ್ ಮ್ಯಾನೇಜರ್ದಾಗಿರುತ್ತೆ. ಆತನ ಬಯಕೆಗಳು, ನೀಡ್ಸು, ಪ್ರಿಫರೆನ್ಸಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲಿ ಕೊಡೋದಿಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸಸ್ ಇನ್ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್. Marketing is about customer satisfaction. It starts with customer needs and demands and ends with customer satisfaction. It's a customer oriented approach. ಇಲ್ಲಿ ಹೆಚ್ಚು ಗ್ರಾಹಕರಿಗೆ, ಅವರ ಬಯಕೆಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಸೇಲ್ಸ್ ಆನ್ ದ ಅದರ್ ಹ್ಯಾಂಡ್ ಅಬೌಟ್ ಸೆಲ್ಲಿಂಗ್ ವಾಟ್ ದ ಕಂಪನಿ ಪ್ರೊಡ್ಯೂಸಸ್. ಸೇಲ್ಸ್ ಅಂದರೆ ಕಂಪನಿ ಏನು ಉತ್ಪಾದನೆ ಮಾಡುತ್ತೋ ಅದನ್ನೇ ಗ್ರಾಹಕರು ಪರ್ಚೇಸ್ ಮಾಡಬೇಕು, ಹೇಗಾದರೂ ಮಾಡಿ ಅದನ್ನು ಸೇಲ್ ಮಾಡಬೇಕು. ಇಟ್ ಡಸಂಟ್ ಕೇರ್ ಅಬೌಟ್ ದ ನೀಡ್ ಆಫ್ ದ ಕಸ್ಟಮರ್ ಬಟ್ ಅಬೌಟ್ ಪ್ರಾಫಿಟ್ಸ್. ಕಸ್ಟಮರ್ ಬಗ್ಗೆ ಯಾವುದೇ ಒಂದು ಇಂಪಾರ್ಟೆನ್ಸು ಕೊಡೋದಿಲ್ಲ, ಬಟ್ ಇಲ್ಲಿ ಪ್ರಾಫಿಟ್ಟಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಅದು ಇರ್ತಕ್ಕಂತಹ ವ್ಯತ್ಯಾಸ. ಮಾರ್ಕೆಟಿಂಗ್ ಈಸ್ ಅಬೌಟ್ ಪ್ರೊವೈಡಿಂಗ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮಾರ್ಕೆಟಿಂಗ್ ಅಂದರೆ ಅತ್ಯಂತ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡೋದು ಮತ್ತು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಸೆಲ್ಲಿಂಗ್ ಈಸ್ ಅಬೌಟ್ ಜನರೇಟಿಂಗ್ ಬೈ ಮ್ಯಾಕ್ಸಿಮಮ್ ಸೇಲ್ಸ್ ಆ್ಯಂಡ್ ಮನಿ ಓರಿಯೆಂಟೆಡ್ ಅಪ್ರೋಚ್. ಹೇಗಾದರೂ ಮಾಡಿ ಹೆಚ್ಚು ಸೇಲ್ಸ್ ಮಾಡಬೇಕು, ಸೇಲ್ಸ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋ ಉದ್ದೇಶ ಸೆಲ್ಲಿಂಗ್ ಕಾನ್ಸೆಪ್ಟಲ್ಲಿರುತ್ತೆ. ಇನ್ ಮಾರ್ಕೆಟಿಂಗ್ ಎಂಫಸೈಸ್ ಇಸ್ ಗಿವನ್ ಆನ್ ವಾಂಟ್ಸ್ ಆಫ್ ದ ಕಸ್ಟಮರ್. ಇಲ್ಲಿ ಗ್ರಾಹಕರ ವಾಂಟ್ಸು, ಅದಕ್ಕೆ ಹೆಚ್ಚು ಎಂಫಸಿಸ್ನ ಮಾಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ. ಸೆಲ್ಲಿಂಗ್ ಎಂಫಸೈಸಸ್ ಆನ್ ದ ಕಂಪನೀಸ್ ಪ್ರಾಡಕ್ಟ್. ಕಂಪನಿಯ ಪ್ರಾಡಕ್ಟಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸ್ನ ಕೊಡ್ತಾರೆ. ಮಾರ್ಕೆಟಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಸೆಲ್ಲಿಂಗ್ ಬಿಕಾಸ್ ಹಿಯರ್ ದ ಕಂಪನಿ ಫಸ್ಟ್ ಡಿಟರ್ಮೈನ್ಸ್ ಕಸ್ಟಮರ್ ನೀಡ್ಸ್. ಮೊದಲನೇದಾಗಿ ಕಂಪನಿಯಲ್ಲಿ ಕಸ್ಟಮರ ನೀಡ್ಸ್ ಏನು, ಅವರ ವಾಂಟ್ಸ್ ಏನು, ಅದನ್ನು ಅರ್ಥ ಮಾಡಿಕೊಂಡು ನಂತರ ಪ್ರಾಡಕ್ಟನ್ನು ಡೆಲಿವರ್ ಮಾಡುತ್ತೆ. ಸೆಲ್ಲಿಂಗ್ ಇದಕ್ಕೆ ಆಪೋಸಿಟ್ಟಾಗಿ ಕೇವಲ ಮಾರಾಟ ಮಾಡೋದು ಒಂದೇ ಅದರ ಒಂದು ಉದ್ದೇಶ ಆಗಿರುತ್ತೆ. ಇನ್ ಮಾರ್ಕೆಟಿಂಗ್ ದ ಎಂಫಸಿಸ್ ಆನ್ ಇನ್ನೋವೇಷನ್ ಇನ್ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ. ಹೊಸತನ್ನು ಟೆಕ್ನಾಲಜಿಗಳ ಮೂಲಕ ಹೊಸ ಫೀಚರ್ಸನ್ನು ಆ್ಯಡ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಟ್ರೈ ಮಾಡುತ್ತೆ. ಬೆಟರ್ ವ್ಯಾಲ್ಯೂ ಟು ಕಸ್ಟಮರ್, ಸುಪೀರಿಯರ್ ಟೆಕ್ನಾಲಜಿ, ಬೈ ಅಡಾಪ್ಟಿಂಗ್ ಸುಪೀರಿಯರ್ ಟೆಕ್ನಾಲಜಿ. ಹೊಸ ಬದಲಾವಣೆಗಳನ್ನು ಎಕ್ಸಿಸ್ಟಿಂಗ್ ಪ್ರಾಡಕ್ಟಲ್ಲಿ ತರೋದಕ್ಕೆ ಚಿಂತನೆಯನ್ನು ಮಾಡುತ್ತೆ. ಸೆಲ್ಲಿಂಗ್ನ ಒಂದು ಉದ್ದೇಶ ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟನ್ನು ಕಡಿಮೆ ಮಾಡಿ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಸೇಮ್ ಪ್ರಾಡಕ್ಟ್ಸನ್ನೇ ಆಫರ್ ಮಾಡ್ತಕ್ಕಂಥದ್ದು ಸೆಲ್ಲಿಂಗ್ ಕಾನ್ಸೆಪ್ಟು. ಮಾರ್ಕೆಟಿಂಗ್ ವೀವ್ಸ್ ದ ಕಸ್ಟಮರ್ ಆ್ಯಸ್ ದ ವೆರಿ ಪರ್ಪಸ್ ಆಫ್ ದ ಬಿಸ್ನೆಸ್. ಇಲ್ಲಿ ಕಸ್ಟಮರನ್ನು ಕಿಂಗ್ ಥರ ಟ್ರೀಟ್ ಮಾಡ್ತಾರೆ ಮಾರ್ಕೆಟಿಂಗ್ ಕಾನ್ಸೆಪ್ಟಲ್ಲಿ. ಬಟ್ ಸೆಲ್ಲಿಂಗ್ ವೀವ್ಸ್ ಕಸ್ಟಮರ್ ಆಸ್ ಎ ಲಾಸ್ಟ್ ಲಿಂಕ್ ಇನ್ ಬಿಸ್ನೆಸ್. ಕಸ್ಟಮರನ್ನು ಲಾಸ್ಟ್ ಲಿಂಕ್ ಥರ ಅದನ್ನು ಥಿಂಕ್ ಮಾಡ್ತಾರೆ. ಸೊ ಪ್ಲ್ಯಾನಿಂಗ್ ಇನ್ ಮಾರ್ಕೆಟಿಂಗ್ ಈಸ್ ಲಾಂಗ್ ಟರ್ಮ್ ಓರಿಯೆಂಟೆಡ್ ಇನ್ ಟುಡೇಸ್ ಪ್ರಾಡಕ್ಟ್ಸ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ನ್ಯೂ ಪ್ರಾಡಕ್ಟ್ಸ್, ಟುಮಾರೋಸ್ ಮಾರ್ಕೆಟ್ಸ್ ಆ್ಯಂಡ್ ಫ್ಯೂಚರ್ ಗ್ರೋತ್.
ಒಂದು ಫ್ಯೂಚರ್ ವಿಷನನ್ನು ಇಟ್ಕೊಂಡಿರ್ತಾನೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ. ಬಟ್ ಸೆಲ್ಲಿಂಗಲ್ಲಿ ಇಟ್ಸ್ ಎ ಶಾರ್ಟ್ ಟರ್ಮ್ ಓರಿಯೆಂಟೆಡ್ ಇನ್ ಟರ್ಮ್ಸ್ ಆಫ್ ಟುಡೇಸ್ ಪ್ರಾಡಕ್ಟ್ಸ್ ಆ್ಯಂಡ್ ಮಾರ್ಕೆಟ್ಸ್. ಇವತ್ತು ಏನು ಎಷ್ಟು ಮಾರಾಟ ಮಾಡೋದಕ್ಕೆ ಸಾಧ್ಯವೋ ಇವತ್ತು ಅವರು ಲಾಂಗ್ ಟರ್ಮ್ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತಿನ ಮಟ್ಟಿಗೆ ಇವತ್ತಿನ ಕಸ್ಟಮರ್ಸ್ಗೆ ಹೇಗಾದರೂ ಮಾಡಿ ಸೇಲ್ಸ್ ಮಾಡಿ ಪ್ರಾಫಿಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಫ್ಯೂಚರ್ ಬಗ್ಗೆ, ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ, ಲಾಂಗ್ ಟರ್ಮ್ ವಿಷನ್ನು ಸೆಲ್ಲಿಂಗ್ ಕಾನ್ಸೆಪ್ಟಲ್ಲಿ ಇರೋದಿಲ್ಲ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ಅವರು ಯೋಚನೆಯನ್ನು ಮಾಡೋದಿಲ್ಲ. ಮಾರ್ಕೆಟಿಂಗ್ ಫಾಲೋಸ್ ಕಸ್ಟಮರ್ ಓರಿಯೆಂಟೆಡ್ ಅಪ್ರೋಚ್ ಆ್ಯಂಡ್ ಸೆಲ್ಲಿಂಗ್ ಯೂಸಸ್ ಪ್ರೊಡಕ್ಷನ್ ಓರಿಯೆಂಟೆಡ್ ಅಪ್ರೋಚ್. ಕನ್ಸ್ಯೂಮರ್ ಡಿಟರ್ಮೈನ್ಸ್ ಪ್ರೈಸ್ ಆ್ಯಂಡ್ ಪ್ರೈಸ್ ಡಿಟರ್ಮೈನ್ಸ್ ಕಾಸ್ಟ್ ಆಫ್ ಮಾರ್ಕೆಟಿಂಗ್. ಇಲ್ಲಿ ಬೆಲೆಯನ್ನು ಯಾರು ನಿರ್ಧಾರ ಮಾಡ್ತಾನೆ ಅಂದರೆ ಕಸ್ಟಮರ್ಗೆ ಚಾಯ್ಸನ್ನು, ಕಸ್ಟಮರ್ನ ಒಂದು ಸರ್ವೆಯನ್ನು ಮಾಡಿ ಕಸ್ಟಮರ್ರೇ ಯಾವ ಬೆಲೆಗೆ ಬಯಸುತ್ತಾನೋ ಆ ಬೆಲೆಗೆ ಉತ್ಪಾದಕರು ಉತ್ಪಾದನೆಗಳನ್ನು ಮಾಡ್ತಾರೆ. ಬಟ್ ಈ ಸೆಲ್ಲಿಂಗಲ್ಲಿ ಕಾಸ್ಟ್ ಡಿಟರ್ಮೈನ್ಸ್ ಪ್ರೈಸ್, ಎಷ್ಟು ಖರ್ಚಾಗಿರುತ್ತೋ ಆ ಬೇಸಿಸ್ ಮೇಲೆ ಇಲ್ಲಿ ಬೆಲೆಯನ್ನು ನಿಗದಿಯನ್ನು ಮಾಡ್ತಾರೆ. ಮಾರ್ಕೆಟಿಂಗ್ ಮೇಕ್ಸ್ ಯೂಸ್ ಆಫ್ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಟು ಗೆಟ್ ಸೇಲ್ಸ್. ಎಕ್ಸಾಂಪಲ್ಸ್ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್, ಕಸ್ಟಮರ್ ಎಜುಕೇಷನ್, ಮೀಟಿಂಗ್ ಆಬ್ಜೆಕ್ಟಿವ್ಸ್. ಇಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗಳನ್ನು ಮಾಡ್ತಾರೆ. ಬಟ್ ಸೆಲ್ಲಿಂಗ್ ಮೇಕ್ಸ್ ಯೂಸ್ ಆಫ್ ಶಾರ್ಟ್ ಟರ್ಮ್ ಟ್ಯಾಕ್ಟಿಕ್ಸ್ ಟು ಗೆಟ್ ಸೇಲ್ಸ್. ಎಕ್ಸಾಂಪಲ್ಸ್ ಫ್ರೀ ಡಿಸ್ಕೌಂಟ್ಸು, ರಿಬೇಟ್ಸು, ಬ್ರೈಬ್ಸು, ಇಂತಹ ಪ್ರೊಸೀಜರ್ಸ್ಗಳ ಮೂಲಕ ಸೆಲ್ಲಿಂಗ್ಸನ್ನು ಮಾಡ್ತಾರೆ. ಮಾರ್ಕೆಟಿಂಗ್ ಈಸ್ ಆನ್ ಇಂಡೈರೆಕ್ಟ್ ಆ್ಯಕ್ಟಿವಿಟಿ ವೇರ್ ಸೇಲ್ಸ್ ಆರ್ ಎ ಡೈರೆಕ್ಟ್ ಆ್ಯಕ್ಟಿವಿಟಿ. So thank you very much for your patience listening.